ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಫೈಟ್ಗೆ ಕಾರಣ ಆಗ್ತಾ ಇರೋದು ಬಿಡದಿಯ ಟೌನ್ಶಿಪ್ ಯೋಜನೆಯ ವಿಚಾರ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ಬಿಡದಿಯ ಟೌನ್ಶಿಪ್ ಯೋಜನೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ರೈತರ ವಿರೋಧದ ಮಧ್ಯದಲ್ಲೂ ಕೂಡ ಭೂಸ್ವಾಧೀನಕ್ಕೆ ಅಧಿಸೂಚನೆ ರಾಜ್ಯ ಸರ್ಕಾರ ಹೊರಡಿಸಿದೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಮುಗಿ ಬೀಳ್ತಿದ್ದಾರೆ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಜೆಡಿಎಸ್ ಪಾಳ್ಯದಲ್ಲಿ ಬಿಡದಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಷ್ಠೆಗೆ ಬಿದ್ದ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಜೋರಾಗ್ತಾ ಇದೆ ಬಿಡದಿ ಪಾಲಿಟಿಕ್ಸ್. ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಷ್ಠೆಗೆ ಬಿದ್ದಿದ್ದಾರಾ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ? ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ತರುತ್ತಾ ಬಿಡದಿಯ ಪಾಲಿಟಿಕ್ಸ್ ಅನ್ನೋದು ಪ್ರಶ್ನೆ. ಸರ್ಕಾರದ ವಿರುದ್ಧ ಈಗಾಗಲೇ ಹಲವಾರು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ರೈತರ ಪರವಾಗಿ ಅಖಾಡಕ್ಕೆ ಈ ಕಡೆ ಜೆಡಿಎಸ್ ಟೀಮ್ ಕೂಡ ಇಳಿದಿರೋದ್ರಿಂದ ಸ್ವತಃ ನಿಖಿಲ್ ಕುಮಾರಸ್ವಾಮಿ ರೈತರ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಿಡದಿ ಭಾಗದ ಇನ್ನೂ ಹಲವೆಡೆ ಭೂಮಿ ಕೊಡೋದಕ್ಕೆ ಒಪ್ಪಿಗೆನೇ ಇಲ್ವಂತೆ. ಆದ್ರೂ ಇದೇ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆಯಂತೆ. ಜೆಡಿಎಸ್ ಬಿಡಿ, ಕಾಂಗ್ರೆಸ್ನಲ್ಲಿ ಅಸಮಾಧಾನ. ರೈತರ ವಿರೋಧದ ಮಧ್ಯದಲ್ಲೂ ಕೂಡ ಈ ಯೋಜನೆ ನಮಗೆ ಬೇಕಾ ಅನ್ನುವಂತಹ ಅಸಮಾಧಾನ ಕೆಲ ಶಾಸಕರಿಂದ ಕೂಡ ವ್ಯಕ್ತವಾಗ್ತಾ ಇದೆಯಂತೆ ಪಕ್ಷದಲ್ಲಿ. ಹಂಗಾಗಿ ಜೆಡಿಎಸ್ಗೆ ಅತಿ ದೊಡ್ಡ ಅಸ್ತ್ರವನ್ನ ತಾನಾಗೆ ಕೊಟ್ಟಂಗಿದೆ ಕಾಂಗ್ರೆಸ್. ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಅತಿ ದೊಡ್ಡ ಸವಾಲು, ಅತಿ ದೊಡ್ಡ ಹೋರಾಟದ ಬಿಸಿ ಮುಟ್ತಾ ಇದೆ. ಇದನ್ನ ಹೇಗೆ ಈ ಟ್ರಬಲ್ ಅನ್ನ ಶೂಟೌಟ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಅನ್ನೋದೇ ಪ್ರಶ್ನೆ. ಎನಿವೆ, ಇಬ್ಬರು ನಾಯಕರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಗೆ ಕಾಣಿಸುತ್ತೆ. ಬಿಡದಿಯ ಟೌನ್ಶಿಪ್ ಯೋಜನೆಯ ವಿಚಾರ ನಾ ಕೊಡೆ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿ. ರಾಜಕೀಯ ಪಕ್ಕಕ್ಕಿಟ್ಟು ನೋಡಿದ್ರೆ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಪರದಾಡ್ತಿದ್ದಾರೆ. ಹಂಗಾಗಿ ಈ ವಿರೋಧದ ಮಧ್ಯದಲ್ಲಿ ಸರ್ಕಾರದ ನಡೆ ಹೆಂಗಿರುತ್ತೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ.